ಮೊದಲು ನಮ್ಮ ಕತೆ, ಆಮೇಲೆ ದುಷ್ಟ ದುರುಳರ ಕತೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲೋ ಏನೋ ಎಂಬಂತೆ. ಹೊಂದಿಸಲೋ ಏನಿಲ್ಲ, ಹೊಂದಿಸಲೆಂದೇ ಅದು. ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ರಾಜ್ಯ ಸರ್ಕಾರ ಮೊನ್ನೆ ತೈಲ ದರ ಏರಿಕೆಯನ್ನು ಮಾಡಿದೆ. ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳು ಚುನಾವಣಾ ಪೂರ್ವದಲ್ಲಿ ಮಾಡಲ್ಲ. ಅದಾದಮೇಲೆ ಬಿ ಜೆ ಪಿಯವರು ಅಷ್ಟೇ, ಕಾಂಗ್ರೆಸ್ ಅವರು ಅಷ್ಟೇ, ಚುನಾವಣೆ ಮುಗಿದ ಮೇಲೆ ಬರೆ ಹಾಕಿ ಮನೆಗೆ ಕಳಿಸ್ತಾರೆ ಎಲ್ಲರಿಗೂ. ಈಗ ಅದಕ್ಕೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗಿವೆ. ಆದರೆ ಇದು ಯಾವುದಕ್ಕೂ ಸರ್ಕಾರ ತಲೆ ಕೆಡಿಸಿಕೊಂಡಂತೆ ಕಾಣಿಸುತ್ತಿಲ್ಲ. ತಲೆ ಕೆಡಿಸಿಕೊಳ್ಳೋಕ್ಕಾಗಲ್ಲ. ಅವರ ತಲೆ ಎಷ್ಟು ಬಿಸಿಯಾಗೋಗಿದೆ ಅಂತಂದರೆ ಗ್ಯಾರಂಟಿಗಳ ಒತ್ತಡ ಈಗ ಅವ್ರ ಮೇಲೆ ಫಿನಾನ್ಷಿಯಲಿ, ಆರ್ಥಿಕವಾಗಿ ನಾ ಹೇಳ್ತಿರೋದು. ಬೇಕಾಬಿಟ್ಟಿ ಮಾಡ್ಕೊಂಡೋಗಿದ್ದರ ಪರಿಣಾಮ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಕೆಡಿಸ್ಕೊಂಡ್ರೆ ಹುಚ್ಚಿಡ್ದೋಗೋತೀಗ ಅವ್ರಿಗೆ. ಎಮ್ ಎಲ್ ಎಗಳು ಬಂದು ಇವ್ರದ್ದು ಬುಡಕ್ಕೆ ಬೆಂಕಿ ಹಾಕ್ಬಿಡ್ತಾರೆ ಆಮೇಲೆ ತಲೆ ಕೆಡಿಸಿ. ಮೋದಿ ಸರ್ಕಾರದ ಕಡೆಗೆ ಬೆರಳು ಮಾಡೋದು, ಇದು ಟಿಪಿಕಲ್ ಸಿಸ್ಟಮ್. ಇಲ್ಲಿ ಮಾತಾಡೋಣ, ಕೇಂದ್ರ ಏನು ಮಾಡ್ತಿದೆ, ಮೋದಿ ಏನು ಮಾಡ್ತಿದೆ, ಈ ಥರ ಟಿಪಿಕಲ್ ಪೊಲಿಟಿಕಲ್. ಇದು ಸಿದ್ದರಾಮಯ್ಯ ಆದಿಯಾಗಿ ಎಲ್ಲ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ ನೋಡಿ. ದ್ಯಾಟ್ ಈಸ್ ದಿ ಪಾಯಿಂಟ್. ಎಷ್ಟಿದೆ ನೋಡಿ. ಮರು ಪ್ರಶ್ನೆ, ಸಮರ್ಥನೆ. ಮುಖ್ಯಮಂತ್ರಿಗಳು ಅಂಕಿಅಂಶ ಲೆಕ್ಕ ಕೊಡ್ತಾರೆ. ಇದರಲ್ಲಿ ಅಂಕಿಅಂಶ ಏನಿಲ್ಲ. ನೀವು ಕೊಡುತ್ತಿರುವ ಎಲ್ಲ ಅಂಕಿಅಂಶಗಳು ನಮ್ಮ ಬಳಿನೇ ಇರೋವಂಥದ್ದು. ಅದೇನು ದೊಡ್ಡದಲ್ಲ. ಅದು ಸಂಬಳ ಕೊಡೋಕ್ಕೋ ಗ್ಯಾರಂಟಿ ಯೋಜನೆಗೋ ಹೆಚ್ಚಿಲ್ಲ. ಹಾಗಂತ ಆರ್ಥಿಕ ಸಂಪನ್ಮೂಲ ತುಂಬಿ ತುಳುಕ್ತಾ ಇಲ್ಲ. ಅಭಿವೃದ್ಧಿಗಾಗಿ ಎಕ್ಸಾಕ್ಟ್ಲಿ ದ ಪಾಯಿಂಟ್. ಸಂಪನ್ಮೂಲ ತುಂಬಿ ತುಳುಕಾಡ್ತಿಲ್ಲ ಅಂದಾಗ, ಮ್ಯಾನಿಫೆಸ್ಟೋನ ಬರೆದಾಗ, ನಿಮ್ಮದು ಚುನಾವಣಾ ಪ್ರಣಾಳಿಕೆ ಬರೆದಾಗ ಕಣ್ಮುಚ್ಕೊಂಡು ಬರೆದ್ರ ಆ ಜ್ಞಾನ ಇರಲಿಲ್ವ ಯಾರಿಗೂ ಬರೆಯೋರ್ಗೆ? ಅದನ್ನು ಹೀಗೆ ಬರೀಬಾರ್ದಿದ್ದನ್ನು. ಇದಕ್ಕೆ ಕೆಲವು ನಿರ್ಬಂಧಗಳನ್ನು ಹಾಕ್ಕೊಂಡು ನಾವು ಮಾಡಬೇಕು, ನಾಳೆ ಒತ್ತಡಗಳು ಬರಬಹುದು ಅನ್ನೋದು ಬರಲ್ವಾ, ಇರಲಿಲ್ವಾ? ಈಗ ತುಂಬಿ ತುಳುಕಾಡುತ್ತಿಲ್ಲ ಅಂದರೆ ಎಲ್ಲ ಹೇಳಿದ್ರಿ, ಎಲ್ಲದಕ್ಕೂ ದುಡ್ಡಿದೆ, ಏನು ಕೊರತೆ ಇಲ್ಲ ನಮ್ಮ ಹತ್ರ ಅಂತ. ಈಗ ಅಭಿವೃದ್ಧಿಗಾಗಿ ಯಾರು ನಿಮ್ಗೆ ಹೇಳಿದ್ದು ಅಭಿವೃದ್ಧಿಗಾಗಿ ದುಡ್ಡೆತ್ತಬೇಡಿ ಅಂತ? ಅಭಿವೃದ್ಧಿಗಾಗಿ ದುಡ್ಡೆತ್ತಿದ್ದಿದ್ರೆ ಸರಿ ಇತ್ತು. ಅವೈಜ್ಞಾನಿಕವಾಗಿ ಗ್ಯಾರಂಟಿ ಮಾಡಿಕೊಂಡು ಅದನ್ನು ವೈಜ್ಞಾನಿಕ ಎಂದು ಬಿಂಬಿಸುವ ಮೂಲಕ ಮತರಾಜಕಾರಣಕ್ಕೆ ಕೈ ಹಾಕಿದ ತಪ್ಪು ಅಷ್ಟೇ. ಮುಗಿದೋಯ್ತು ಅದ್ರ ಕತೆ. ಅದನ್ನೇ ಹೇಳ್ತಿರೋದು. ಅದು ಸಾವಿರ ಹೇಳ್ಕೊಳ್ಳಿ. ಅವರು ಸಿದ್ದರಾಮಯ್ಯನವರು ಡಿಫೆಂಡ್ ಮಾಡದೆ ಇದನ್ನು ಯಾರು ಡಿಫೆಂಡ್ ಮಾಡಬೇಕು? ಯಾರು ಡಿಫೆಂಡ್ ಮಾಡಬೇಕು? ಈಗ ಇದನ್ನು ಸಿದ್ದರಾಮಯ್ಯನವರು ಡಿಫೆಂಡ್ ಮಾಡದೆ ಏನು ನರೇಂದ್ರ ಮೋದಿ ಬಂದು ಡಿಫೆಂಡ್ ಮಾಡಬೇಕಾ? ಅಥವಾ ಜೋ ಬೈಡನ್ ಬಂದು ಡಿಫೆಂಡ್ ಮಾಡಬೇಕಾ? ಇದನ್ನ ಯಾರು ಡಿಫೆಂಡ್ ಮಾಡಬೇಕು? ಅವರೇ ಮಾಡಬೇಕು. ಹಿ ಹ್ಯಾಸ್ ಟು ಡಿಫೆಂಡ್ ಇಟ್. ಅವ್ರು ಡಿಫೆಂಡ್ ಮಾಡದಿದ್ದರೆ ನ್ಯೂಸ್ ಹೌದು ಭಾಳ ತಪ್ಪಾಗೋಗಿದೆ, ಇದು ಮಾಡಬಾರ್ದಾಗಿತ್ತು, ನನ್ನ ಗಮನಕ್ಕೆ ಬಂದಿಲ್ಲ, ವಾಪಸ್ ತಗೋತೀನಿ ಬಿಡ್ರಿ ಅಂತಿದ್ರು ಕರೆಕ್ಟಪ್ಪ. ಡಿಫೆಂಡ್ ಮಾಡಲೇಬೇಕು ಅವರು, ಬೇರೆ ದಾರಿ ಇಲ್ಲ ಅವ್ರಿಗೆ. ಈಗ ಬಸ್ ದರ ಹೆಚ್ಚಿಸಬೇಕಿತ್ತು, ಆದರೆ ಹೆಚ್ಚಿಸಲ್ಲ. ಏನು ಧರ್ಮ ಮಾಡ್ತಾ ಇದ್ದೀರೇನು? ಒಂದು ಕಡೆ ಬಸ್ ದರವನ್ನು ಬಾಯಿಗೆ ಬಂದಂಗೆ ನೀವು ಅವೈಜ್ಞಾನಿಕವಾಗಿ ಶಕ್ತಿ ತಗೊಂಡಿದ್ದೀರಿ. ಅವೈಜ್ಞಾನಿಕ ನಾನು ಬಳಸ್ತಿರೋ ಪದ. ಯೋಜನೆ ತಪ್ಪು ಅಂತ ನಾನು ಇನ್ನೂ ಹೇಳ್ತಾನೆ ಇಲ್ಲ. ಯೋಜನೆ ತಪ್ಪು ಅದು ಅಂತ ನಾನು ಹೇಳ್ತಾನೆ ಇಲ್ಲ. ಅವೈಜ್ಞಾನಿಕ ಅದು ಅಂತ ನಾನು ಹೇಳ್ತಿರೋದು. ಇಟ್ ಹ್ಯಾಸ್ ನೋ ರ್ಯಾಷನಲ್. ಅದಕ್ಕೆ ಎಂಥದೂ ಇಲ್ಲ ಅದಕ್ಕೆ, ಆ ಯೋಜನೆಗೆ. ಆದರೆ ಈಗ ಹೆಚ್ಚಿಸಬೇಕಿತ್ತು ಅಂದ್ರೆ ನಮಗೇನು ಸಹಾಯ ಮಾಡಿ ಧರ್ಮ ಮಾಡ್ತಿರೋ ಹಂಗೆ ಬಿಟ್ಕೊಟ್ಟಿದ್ದೀನಿ ಅಂತ ಯಾವುದು ಬಿಟ್ಕೊಡಲ್ಲ. ಬರ್ದಿಟ್ಕೊಳ್ಳಿ, 3 ರಿಂದ 4 ತಿಂಗಳೊಳಗಡೆ ಬಸ್ ದರ ಹೆಚ್ಚಲೇಬೇಕದು. KSRTC BMTCನವ್ರಿಗೆ ಈಗಲೇ ಡೀಸೆಲ್ಗೆ ದುಡ್ಡು ಹಾಕಕ್ಕೆ ಜಾಗ ಇಲ್ಲ. ಅವ್ರ ಹತ್ರ ದುಡ್ಡಿಲ್ಲ. ದೇ ಆರ್ ಆಲ್ರೆಡಿ ಇನ್ ಟು ಟ್ರಬಲ್ ಆಫ್ ಎ ಡೀಪ್ ಫಿಸ್ಕಲ್ ಇದರಲ್ಲಿ ಇಶ್ಯೂಸಲ್ಲಿ. ಹಾಗಾಗಿ ಬಸ್ ದರ ಏಳಲೇಬೇಕು. ಏಳಿಸ್ದೆ ಶಕ್ತಿನೂ ಕೊಟ್ಕೊಂಡು ನೀವು ₹3 ಎಕ್ಸ್ಟ್ರಾ ಡೀಸೆಲ್ಗೂ ಕಾಸು ಕೊಟ್ಟುಬಿಟ್ಟು ಇನ್ನಷ್ಟು ಮುಳುಗಿಸ್ಬಿಡ್ತೀರಿ KSRTC BMTCನ. ನಾನು ಸ್ಟಾರ್ಟ್ ಆಗಿದ್ದಿನೇ ಹೇಳಿದ್ದೆ, ಇದು ಸ್ಪೈರಲ್ ಆಗಿ ಮೋಸ್ಟ್ಲಿ KSRTC BMTCನ ಏರ್ ಇಂಡಿಯಾ ಲೆವೆಲ್ಗೆ ತಂದು ನಿಲ್ಲಿಸ್ತೀರಿ ನೀವು ಅಂತ ಅವತ್ತು ಹೇಳಿದ್ದೆ ನಾನು. ಈಗಲೂ ಹೇಳ್ತೀನಿ, ನಿಲ್ಲಿಸ್ತೀರಿ. ಬರ್ಕೊಟ್ಟಿದ್ದೀನಿ. ಇವತ್ತಲ್ಲ, ಮೇ ಬಿ 5 ವರ್ಷ, ಮೇ ಬಿ 7 ವರ್ಷ, ಮೇ ಬಿ 8 ವರ್ಷ, ಯಾರು ಪೀರಿಯಡ್ ನಂಗೆ ಗೊತ್ತಿಲ್ಲ. ನಿಲ್ಲಿಸಿ ನಡೆಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಲೆವೆಲ್ಗೆ ಅದನ್ನು ತಂದು ಇಡ್ತೀರಿ ನೋಡಿ, ಆ ಪರಿಸ್ಥಿತಿ ತರ್ತೀರಿ ನೋಡಿ. ಈಗ BJPಯವರು ಬೆಲೆ ಏರಿಕೆ ಮಾಡಿದಾಗ ದೇಶ ಕಟ್ಟೋ ಅವಶ್ಯಕತೆ, ಈಗ ನಾವು ದೇಶ ಮಾಡಿದಾಗ ಪ್ರಿಯಾಂಕ್ ಖರ್ಗೆ ಬಿಡಿ, ಹಿ ಕ್ಯಾನ್ ಡಿಫೆಂಡ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಯಾರೂ ಹೇಳ್ತಾ ಇಲ್ಲ. ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ನೀವು ತೆರಿಗೆಯನ್ನು ಹಾಕಬೇಕು. ತೆರಿಗೆಯ ಮೂಲ ಉದ್ದೇಶವೇ ಅದು, ಅಭಿವೃದ್ಧಿ. ಅಂದರೆ ಯಾವುದೇ ತೆರಿಗೆಯನ್ನು ವೆಚ್ಚ ಮಾಡುವಾಗ ಅದು ಆಸ್ತಿ ಸೃಜನೆಯನ್ನು ಬೇಕೇ ಬೇಕು ಎನ್ನುವರ ಸಾಮಾಜಿಕ ಭದ್ರತೆಯನ್ನು ತಂದುಕೊಡಬೇಕದು. ಜೀವನ ಭದ್ರತೆ, ಸಾಮಾಜಿಕ ಭದ್ರತೆ ಬೇಕೇ ಬೇಕು ಅನ್ನೋರಿಗೆ ಅವ್ರಿಗೆ ತಂದುಕೊಡಬೇಕು. ಕಂಡಾಬಟ್ಟೆ ಅಧಿಕಾರಕ್ಕೆ ಬರೋ ಆತ್ರದಲ್ಲಿ ಬಾಯಿಗೆ ಬಂದಂಗೆ ಬರೆದಬಿಟ್ಟು ಅಲ್ಲ,
ಈಗ ಮೊನ್ನೆ ಲೋಕಸಭಾ ಎಲೆಕ್ಷನ್ ಪ್ರಣಾಳಿಕೆಯಲ್ಲೂ ಇದೇ ಪ್ರಾಬ್ಲಮ್ ಇದೆ ಕಾಂಗ್ರೆಸ್ದು ಆಲ್ ಇಂಡಿಯಾನಲ್ಲಿ. ಸುಮ್ಮನೆ ಬರೆದ್ಬಿಟ್ಟಿದಾರಲ್ಲ, ಇಷ್ಟ ಬಂದಂಗೆ 1 ಲಕ್ಷ ಕೊಟ್ವಿ, ಅದೇ ಅವ್ರು ಹೋಗಿ ಕಟಾಕಟ್ ಅಂತ ನಿಂತಿದ್ರಲ್ಲ ಹೆಂಗಸರು, ಅಂತ ಬರುತ್ತೆ. MSP 22 ಬೆಳೆಗೋ 26 ಬೆಳೆಗೋ ಎಲ್ಲದಕ್ಕೂ ಕೊಟ್ಬಿಡ್ತೀವಿ. ಎಲ್ಲಿಂದ ತರ್ತೀರಿ? ಮತ್ತೆ ಟ್ಯಾಕ್ಸ್ ಹಾಕೋದು ನಮ್ಮ ಮೇಲೇನೆ. ದೇಶ ಕಟ್ಟಬಾರ್ದಾ? ಯಾರು ನಿಮ್ಮನ್ನು ಹೇಳಿರೋನು ಕಟ್ಟಬಾರ್ದು ಅಂತ? ಯಾವನು ಹೇಳೋದು ನಿಮ್ಮನ್ನು ಕಟ್ಟಬಾರ್ದು ಅಂತ? ನಮ್ಮಿಂದಾನೇ ಕಿತ್ಕೊಂಡು ನಮ್ಮ ಹಾ, ದೇಶ ಕಟ್ಟಿ ನಮ್ಮೇಲೆ ಟ್ಯಾಕ್ಸ್ ಹಾಕೋ ಖರ್ಗೆನವರು ಅಥವಾ ಇನ್ಯಾರೇ ಮಂತ್ರಿಗಳು, ನಿಮ್ಮ ಸಂಬಳ ಎಲ್ಲ ಬಿಟ್ಬಿಡಿ ನೋಡೋಣ, ಬಿಟ್ಬಿಡಿ ನಿಮ್ಮ ಸಂಬಳ ಎಲ್ಲ. ನೀವು ದೇಶ ಕಟ್ಟೋ ಕೆಲಸಕ್ಕೆ ತಾನೇ ಪಾಪ ಕಷ್ಟಪಟ್ಕೊಂಡು ಎಲೆಕ್ಷನ್ಗೆ ಬಂದಿದ್ದೀರಿ, ಬಿಟ್ಬಿಡ್ರಪ್ಪ ಸಂಬಳ ಎಲ್ಲ ನೋಡ್ತೀವಿ. ಜನರಿಗೋಸ್ಕರ ಅಷ್ಟು ಮಾತ್ರ ಮಾಡಕ್ಕೆ. ಎಸ್, ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು. ಈಗ ಇರ್ತಕ್ಕಂಥ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೋಸ್ಕರವಾಗಿ ರಿಸೋರ್ಸಸ್ ಹೆಚ್ಚು ಮಾಡ್ಕೊಂಡ್ರೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇವರು ಬೆಲೆ ಏರಿಕೆ ಮಾಡಿದಾಗ ದೇಶ ಕಟ್ಟಲಿಕ್ಕೆ ದುಡ್ಡು ಅವಶ್ಯಕತೆ ಇದೆ ಅಂತ ವಾದ ಮಂಡಿಸ್ತಾರೆ. ನಾವು ಮಾಡಿದ್ರೆ ದೇಶ ಹಾಳಾಗುತ್ತಾ? ಈ ರಷ್ಯಾ ಅವ್ರ ಕಾಲದಲ್ಲಿ ಎಷ್ಟು ಸಾರಿ ಪೆಟ್ರೋಲ್ ಡೀಸೆಲ್ ಅನ್ನ ದೇಶದಲ್ಲಿ ಏರಿಸಿದ್ರು ಅನ್ನೋದನ್ನ ಅವರು ಯೋಚನೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳಿಗೆ ಹೇಳೋದಕ್ಕೆ ಬಯಸ್ತೀನಿ. ಸೊ ಈಗ ಕ್ವಶನ್ ಈಸ್ ದಿಸ್, ನಾನು ರೈಸ್ ಮಾಡಿದಾಗ ಇನ್ನೊಬ್ಬನ ಮಖ ತೋರಿಸು, ಅವನು ರೈಸ್ ಮಾಡಿದಾಗ ಇವ್ರ ಮಖ ತೋರಿಸು. ಇಬ್ರು ಒಬ್ರಿಗೊಬ್ರು ಬೈಯೋದು. ಬಿಜೆಪಿ ರೈಸ್ ಮಾಡಿದಾಗ ಕಾಂಗ್ರೆಸ್ ಟೀಕೆ, ಕಾಂಗ್ರೆಸ್ ರೈಸ್ ಮಾಡಿದಾಗ ಬಿಜೆಪಿ ಟೀಕೆ. ಇಬ್ರು ಮಾಡಿದ್ದು ಅದೇ, ಇಬ್ರು ಅದೇ. ಯಾರ ಮೇಲೆ ಒದೆತಾ? ಜನರು. ಮೆಗ್ಗರ್ ಎಲೆಕ್ಟ್ರಿಕ್ ಶಾಕು ಜನರಿಗೆ. ನಾವು ಬಕರಾಗಳು ಇವ್ರ ಹತ್ರ ಕೂತಿರ್ತೀವಿ, ನಮ್ಮ ಹೆಸರಲ್ಲಿ ನಮ್ಮ ಕಾಸೆ ತೆಕ್ಕೊಂಡು ನಮಗೆ ಕೊಟ್ಬಿಟ್ಟು ನಾವೇನೋ ಕೊಟ್ಟಿದ್ದೀವಿ ಅಂತ ಎದೆ ಉಬ್ಬಿಸ್ಕೊಂಡು ಓಡಾಡೋವಂತಹ ಬುದ್ಧಿ ಇದು. ಯಾರು ಹೇಳಿದ್ದಿದ್ದು ನಿಮಗೆ? ಬಿಜೆಪಿ ಮಾಡಿದೆ. ಅದನ್ನು ಕ್ರಿಟಿಸೈಸ್ ಮಾಡಿ ನೀವು ತಾನೇ ವೆಲ್ಫೇರ್ ಸ್ಟೇಟ್ ಮಾಡಬೇಕಾಗಿರೋದಿಲ್ಲ, ಬೆಟರ್ ಸ್ಟೇಟ್. ಅವ್ರಿಗಿಂತ ಭಿನ್ನವಾಗಿ ನಿಲ್ಬೇಕಾದ ಇವರು. ಕರೆಕ್ಟ್ ತಾನೇ ಮಾಡಬೇಕು. ಅವ್ರಿಗಿಂತ ನೋಡ್ಕೊಳ್ರಿ ನಿಮ್ಮ ರಾಜ್ಯಗಳನ್ನು ಅಂತ. ಬೇರೆ ಬಿಜೆಪಿ ಸ್ಟೇಟಲ್ಲೆಲ್ಲ ಇಲ್ವಾ? ಇದೆ. UPಲಿ ಕಡಿಮೆ ಇದೆ. ಪಂಜಾಬ್ ಈಸ್ ಇನ್ ಡೀಪ್ ಫಿನಾನ್ಷಿಯಲ್ ಕ್ರೈಸಿಸ್. ಆ ದೇಶ, ಆ ರಾಜ್ಯ ಅತ್ಯಂತ ಕಷ್ಟ ಪರಿಸ್ಥಿತಿಲಿದೆ ಫೈನಾನ್ಷಿಯಲಿ. ಅದ ರಾಜ್ಯ, ಪಂಜಾಬ್. ಅದರಲ್ಲಿ ನಮಗಿಂತ ಕಡಿಮೆ ಇದೆ. ಅಲ್ಲಿ ನೀವು ಎಲೆಕ್ಷನಲ್ಲಿ ಇದೇನೋ ಅವ್ರ ಜೊತೆ ಆಪ್ನವ್ರ ಜೊತೆ ಫೈಟ್ ಮಾಡ್ತಾ ಇದ್ರಿ, ನಿಮ್ಮ ಫ್ರೆಂಡ್ ಪಾರ್ಟಿ ಅದು ಅಂತಲೇ ಇಟ್ಕೊಳ್ಳೋಣ ಉದಾಹರಣೆ. ಪಂಜಾಬ್, UPಲಿ ಬಿಜೆಪಿನೇ ಇದೆ ಬಿಡಿ, ಅಲ್ಲಿ ಕಡಿಮೆ ಇದೆ. ಅದನ್ನ ಯಾಕೆ ಕಂಪೇರ್ ಮಾಡಲ್ಲ? ಇದನ್ನ ಯಾಕೆ ಕಂಪೇರ್ ಮಾಡ್ತೀವಿ? ಜಾಸ್ತಿ ಇದೆ ಅದನ್ನ ಮಾತ್ರ ತಗೊಳ್ಳೋದು. ಅದನ್ನ ಯಾಕೆ ಕಂಪೇರ್ ಮಾಡಲ್ಲ ಅದನ್ನ? No, this is a systematic methodology of looting the people for the sake of unscientific socialist thought. ಇದು ಅಂದರೆ ಅತ್ಯಂತ ವ್ಯವಸ್ಥಿತವಾಗಿ ಜನರನ್ನು ಲೂಟಿ ಹೊಡೆಯುವ ಕಾರ್ಯಕ್ರಮ. ಯಾಕದು ಎಂದರೆ ಅವೈಜ್ಞಾನಿಕವಾದ ಸಾಮಾಜಿಕ ನ್ಯಾಯ ಕಾರ್ಯಕ್ರಮಗಳಿಂದ. ವೈಜ್ಞಾನಿಕವಲ್ಲದ ಅದರ ಪರಿಣಾಮ ಇದು. ನಿಮ್ಮ ಆಸೆಗಳನ್ನು ತೀರಿಸ್ಕೊಳ್ಳೋಕ್ಕೆ ನೀವು ಮಾಡಿಕೊಂಡು ಚುನಾವಣೆಗಳಲ್ಲಿ ಆಮೇಲೆ ಬಂದು ಇದೇ ಗ್ಯಾರಂಟಿ ಸ್ಕೀಮು ಈ ರೂಪದಲ್ಲಿ ಇಲ್ಲದೆ ಬೇರೆ ರೂಪದಲ್ಲಿ ಇದ್ದಿದ್ರೆ ನಿಮ್ಗೆ ಈ ಫಿನಾನ್ಷಿಯಲ್ ಪ್ರೆಷರು ಬರ್ತಾ ಇರಲಿಲ್ಲ. ಬರ್ಕೊಡ್ತೀನಿ ನಾನು ಬೇಕಾದ್ರೆ ಅದನ್ನು. ಇವ್ರು 1000 ಹೇಳಿ ಚೀಫ್ ಮಿನಿಸ್ಟರ್ ಬೇಕಾರೆ ಆಸ್ ಅ ಫೈನಾನ್ಸ್ ಮಿನಿಸ್ಟರ್, ಐ ಕ್ಯಾನ್ ಚಾಲೆಂಜ್ ಎನಿಬಡಿ ಆನ್ ದಿಸ್ ಡಾಟಾನಲ್ಲಿ. ಸಾಧ್ಯ ಇಲ್ಲ. ಆಲ್ ರೈಟ್, ಈಗ ನೀವು ಪೆಟ್ರೋಲ್ದು ಮಾಡಿರೋದು ನಿಮಗೆ ದುಡ್ಡು ಬರುತ್ತೆ ಅಂದ್ಕೊಂಡಿದ್ದೀರಿ, ಬರಲ್ಲ. ನಾನು ಬೆಡ್ಸ್ಕಟ್ಟು ಬೇಕಾರೆ ಅಲ್ಲೂ ಬರೋದು ನಿಮ್ಗೆ ಏನು 3,500 ಕೋಟಿ ಬರುತ್ತೆ ಅನ್ಕೋತಾ ಇದ್ದೀರಿ. ಪ್ಲಸ್ ಕಾನ್ಸಿಕ್ವೆನ್ಷಿಯಲ್ ಸ್ಟೇಟ್ GST SGST ಒಂದಷ್ಟು ಬರ್ಬೋದು. ಯಾಕೆ? ಬಸ್ ದರ ಏರಲೇಬೇಕು, ಬೇರೆ ದಾರಿ ಇಲ್ಲ. ಬರೆದಿಟ್ಕೊಳ್ಳಿ. ಇವತ್ತಲ್ಲ, ಇನ್ನು 3 ತಿಂಗಳು ಬಿಟ್ಟು ಮಾನ್ಸೂನ್ ಇಳಿದ ಮೇಲೆ ಚಳಿಗಾಲಕ್ಕೆ ಹೋಗ್ತಿದ್ದಾಗ ಶಾಖದ ಟ್ರೀಟ್ಮೆಂಟ್ ನಮಗೆ ಬೇಕು. ಬಿಸಿ ಬೇಕಲ್ಲ, ನಮ್ಗೊಂಚೂರು ಮುಟ್ಟಿಸ್ಬೇಕಲ್ಲ, ಕೊಡ್ತಾರೆ. ಎಲ್ಲೂ ಹೋಗಲ್ಲ. ಇಲ್ಲದಿದ್ರೆ BMTC ಬಾಗ್ಲಾಗ್ತೀರಿ. ಬಸ್ ಸಿಕ್ಕಲ್ಲ, ಬಸ್ ಇದ್ರೆ ಬಸ್ ಓಡಲ್ಲ, ಶೆಡ್ಯೂಲ್ಸ್ ಡೌನ್ ಆಗುತ್ತೆ, ಹಳೆ ಬಸ್ಸನ್ನು ರಿಪ್ಲೇಸ್ ಮಾಡೋಕ್ಕಾಗಲ್ಲ, ಸೋರೋ ಬಸ್ಸಲ್ಲಿ ಜನ ಹೋಗ್ಬೇಕು, ಕ್ಯಾಕರ್ಸ್ ಉಗಿತಾರೆ. ಇಷ್ಟೇ ಆಗತ್ತದು. ಹಾಗಾಗಿ ಏರಿಸಲೇಬೇಕು ಟು ಮ್ಯಾನೇಜ್ ಇಟ್. ಹಾಲು ಮಾಡಲೇಬೇಕು, ನಿಮಗೆ ದಾರಿ ಇಲ್ಲ ಬೇರೆ. ಅದನ್ನು ಹೆಚ್ಚಳ. ತರಕಾರಿ ಜಾಸ್ತಿ ಆಗಲೇಬೇಕು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬಂದು ಆ್ಯಡ್ ಆಗಿ. ಹೋಟೆಲ್ ಆಗಲೇಬೇಕು, ಬರೆದಿಟ್ಕೊಳ್ಳಿ. ಸಾಧ್ಯನೇ ಇಲ್ಲ, ಅವ್ರುಗಳಿಗೆ ಮನೆ ಮಾಡ್ತಾರೆ. ಇವೆಲ್ಲ ರೈಸ್ ಆಗ್ತಿದ್ದಂಗೆ ಕಾನ್ಸಿಕ್ವೆನ್ಷಿಯಲ್ ರೈಸ್. ಅದು ಧಾನ್ಯಗಳು ರೈಸ್ ಆಗಲೇಬೇಕು. ಇದರಲ್ಲಿ ಕೆಲವುದ್ರಲ್ಲಿ GST ಸಿಕ್ಬೋದು, ಅದರಲ್ಲಿ SGST ಪಾಲೇನಾರು ಇದ್ದರೆ, ನಿಮ್ಮ ಸ್ಟೇಟ್ ಪಾಸ್ ಪಾಲೇನಾರು ಇದ್ದರೆ ಒಂಚೂರು ಕಾನ್ಸಿಕ್ವೆನ್ಷಿಯಲಿ ಸಿಗ್ಬೋದು. ಇದಾದರೂ
ನಿಮ್ಮ ಗ್ಯಾರಂಟಿ ದುಡ್ಡು ಸಾಲಲ್ಲ, ಬಿಕಾಸ್ ಇಟ್ಸ್ ಅನ್ಸೈಂಟಿಫಿಕ್ ಪ್ರೋಗ್ರಾಮ್. ಅಷ್ಟು ದೊಡ್ಡ ಬಜೆಟ್ ಇದೆ ಅದು. ಇಟ್ ಈಸ್ ನಾಟ್ ಎ ಬ್ಯಾಡ್ ಪ್ರೋಗ್ರಾಮ್, ಅನ್ಸೈಂಟಿಫಿಕ್. ಇಟ್ ಈಸ್ ಎನ್ ಅನ್ಸೈಂಟಿಫಿಕ್ ಪ್ರೋಗ್ರಾಮ್. ಅದು ಕೆಟ್ಟ ಯೋಜನೆ ಅಂತ ಹೇಳ್ತಾ ಇಲ್ಲ, ಅವೈಜ್ಞಾನಿಕ ಯೋಜನೆ, ಈಗಲೂ ತೆವಲು ತೀರಿಸುವ ಯೋಜನೆ ಅದು ಅಂತ ಹೇಳ್ತೀನಿ ನಾನಷ್ಟೇ. ಅದು ಅವೈಜ್ಞಾನಿಕ. ಈಗಲೂ ಅದ್ರ ಬಗ್ಗೆ ಅದರ ಪರಿಣಾಮವನ್ನು ಅನುಭವಿಸಿ ಈ 3.5 ನಾನು ಆ ಗ್ಯಾರಂಟಿಗಳನ್ನು ಮ್ಯಾನೇಜ್ ಮಾಡ್ತೀನಿ ಅನ್ಕೊಂಡಿದ್ರೆ ನೋ, ಯು ಕೆನಾಟ್. ನೀವು ಮಾಡೋಕ್ಕಾಗಲ್ಲ. ನೋಡ್ತಾ ಇರಿ, ಸಾಲಕ್ಕೆ ಹೋಗೇ ಹೋಗ್ತೀರಿ. ಬರೆದಿಟ್ಕೊಳ್ಳಿ ಇವತ್ತು ನೀವು ಬೇಕಾದ್ರೆ, ಹೋಗೇ ಹೋಗ್ತೀರಿ ಸಾಲಕ್ಕೆ ನೀವು, ನಿಮಗೆ ಬೇರೆ ದಾರಿ ಇಲ್ಲ. ತೆರಿಗೆ ಹೆಚ್ಚಳದ ಅನಿವಾರ್ಯತೆ ಸೃಷ್ಟಿಯಾಗಿದ್ದು ಮೋದಿಯಿಂದ. ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದ ಹಣ ಕೊಡಲಿಲ್ಲ, ಆ ಕಾರಣಕ್ಕೆ ನಾವು ಮಾಡ್ತಿದ್ದೀವಿ ಅಂತಾರೆ ಸರ್. 1000 ಹೇಳ್ಕೊಂಡು ಓಡಾಡ್ತಿರ್ಬೋದು ನೀವು. ತೆರಿಗೆ ಹೆಚ್ಚಳದಿಂದ ರಾಜ್ಯಕ್ಕೆ ದುಡ್ಡು ಬರ್ತಿಲ್ಲ ಅಂತ ಅಂದ್ಬಿಟ್ರೆ, ಹಾಗಾದ್ರೆ ದುಡ್ಡೆಲ್ಲ ಬಂದಿದ್ದಿದ್ರೆ ಗ್ಯಾರಂಟಿಗೆ ಪುಕ್ಕಟೆ ಕೊಟ್ಟಾಗ ಏನು ಅಭಿವೃದ್ಧಿ ಮಾಡ್ಬೇಕು ನೀವು? ಏನು ಅಭಿವೃದ್ಧಿ ಮಾಡ್ತೀರಿ ಆಗ? ಅಲ್ಲಿ ಬಂದಿದ್ದು ಅಲ್ಲೇ ಹೋಗುತ್ತೆ. ಅದನ್ನೇ ನಾನು ಹೇಳಿದ್ದು, ಫೈನಾನ್ಷಿಯಲ್ ಥಾಟ್ ಏನಿರಬೇಕು ಒಂದು ಸರ್ಕಾರಕ್ಕೆ. ತೆರಿಗೆ ಹಣವನ್ನು ನಾನು ವ್ಯಯ ಮಾಡುವಾಗ ಅದರ ಬಗ್ಗೆ ಪರಿಜ್ಞಾನ ಅಂತಿರಬೇಕು. ಅದೇನು? ಅದು ಆಸ್ತಿಯನ್ನು ಸೃಜನೆ ಮಾಡಬೇಕು, ಜನರಲ್ಲಿ ದುಡಿಯುವ ಶಕ್ತಿಯನ್ನು ಹೆಚ್ಚಿಸುವಂತಿರಬೇಕು. ಮತ್ತು ಇದೆರಡೂ ಆಗದೆ ಕಡು ಬಡತನದಲ್ಲಿ ಇರಬಹುದಾದ ಜನರನ್ನು ಮೇಲೆತ್ತುವ ಕಾರ್ಯಕ್ರಮ ಆಗಬೇಕು. ಆ ಮೂಲಕ ಅವರನ್ನು ಎತ್ತಿ ಮೇಲಕ್ಕೆ ತಂದ ಮೇಲೆ ಅದು ಡೌನ್ ಆಗಬೇಕು. ಅದಿರೋದು 75 ವರ್ಷದಿಂದ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅನ್ಕೊಂಡು ಈಗಲೂ ಬಡತನದ ಜಾಸ್ತಿ ಆಗ್ತಾನೇ ಇದೆ. ಅಂದರೆ ನಿಮ್ಮ ಬಡತನ ಕಾರ್ಯಕ್ರಮಗಳು ಏನಾಯಿತು? ಯಾರಿಗೆ ತಲುಪ್ತು? ಎಲ್ಲಿಗೋಯ್ತಂಗಾರೆ? ಯಾರು ಆನ್ಸರ್ ಮಾಡಲ್ಲ. ತೆರಿಗೆ ಜಾಸ್ತಿ ಮಾಡು, ದೇಶ ಹಾಳಾಗತ್ತಾ? ನಾವು ಮಾಡಿದ್ರೆ ಯಾವನು ಹೇಳ್ದವನು ನಿಮ್ಮನ್ನು? ತೆರಿಗೆ ಹಾಕಿ ಅದು ಮಾಡಿದ್ದಿದ್ರೆ ಬೇರೆ, ಅದು ಹಂಗೆ ಆಗ್ತಿಲ್ಲ. ಇಟ್ ಈಸ್ ಗೋಯಿಂಗ್ ಇನ್ ಟು ಅಟ್ರಾಷಿಯಸ್ ಸ್ಪೆಂಡಿಂಗ್. 100 BPL ಕಾರ್ಡಲ್ಲಿ 40ರಿಂದ 45 BPL ಕಾರ್ಡ್ ಈಸ್ ಬೋಗಸ್. ಬರೆದಿಟ್ಕೊಳ್ಳಿ ಬೇಕಾರೆ, ಇಂಡಿಪೆಂಡೆಂಟಾಗಿ ನನ್ನ ಕೈ ಕೊಡಿ, ನಾನು ಸರ್ವೆ ಮಾಡಿ ಕಿತ್ತಾಕ್ತಿದ್ರು ನೋಡಿ ಬೇಕಾರೆ ಅದನ್ನು. ಬೋಗಸ್, ಅನುಮಾನನೇ ಬೇಡ ಅದರಲ್ಲಿ. ಸೌಕರ್ಯ ಇರೋರೇ ಪಡ್ಕೊಳ್ತಾರೆ. 100%. ಎಲ್ಲ ರೀತಿಯ ಲಾಭಗಳಲ್ಲೂ ಇದ್ದವರಿಗೆ ಪವರ್ ಇನ್ ರಿಬೇಟು. ನಾನು ಅವತ್ತೇ ಹೇಳ್ದಂಗೆ ಟ್ರಾವೆಲಿಂಗ್ ಅಲೈನ್ಸ್ ತಗೊಳ್ಬೇಕಾದವ್ರಿಗೆ ಫ್ರೀ ಯಾಕೆ ಬರುತ್ತೆ ಶಕ್ತಿ? ಯಾಕೆ ಬರಬೇಕದು? ವೈ? ಯಾಕೆ ಬರಬೇಕದು? ಅದಿಲ್ಲ. ನೋಬಡಿ ಹ್ಯಾಸ್ ಎನಿ ಐಡಿಯಾ. ನೋಬಿಡಿ, ಎಲ್ಲ ಹೆಣ್ಮಕ್ಳುಗಳಿಗೂ ತಗೊಳ್ಳಿ. ಯಾಕೆಲ್ಲ ಹೆಣ್ಮಕ್ಳಿಗೂ ಹೋಗ್ಬೇಕದು? ವೈ? ತಲುಪಬೇಕಾದ ಹೆಣ್ಮಕ್ಳಿಗೆ ಹೋಗಬೇಕು. 89 ವರ್ಷ ಆಗಿದೆ ಅಜ್ಜಿ, ಒಂದೇ ಇದೆ, ವೃದ್ಧಾಪ್ಯ ವೇತನ ಕೊಡ್ತೀವಿ. ಸುಪ್ರೀಮ್ಲಿ ಪರ್ಫೆಕ್ಟ್ ವರ್ಕ್. ನನಗೆ 1000 ಕೇಸ್ ತೋರಿಸ್ತೀನಿ ವೃದ್ಧಾಪ್ಯ ವೇತನದಲ್ಲಿ ಅಜ್ಜಿಯರ್ ಜೀವನ ಮಾಡೋದನ್ನು. ಬೇಕಾದ್ರೆ 1000 ಕೇಸ್ ತೋರಿಸ್ತೀನಿ. ಅಷ್ಟರಲ್ಲೇ ಎಲ್ಲ ಅಲ್ಲೇ ಜೀವನ ಮಾಡ್ತಿರ್ತಾರೆ ಪಾಪ ಅವರು. ದೇ ಡಿಸರ್ವ್ ಇಟ್. ಅದನ್ನು ಯಾರೂ ವಿರೋಧ ಮಾಡಲ್ಲ, ಯಾರು ಮಾಡೋಕ್ಕಾಗಲ್ಲ, ಮಾಡಕೂಡ್ದು. ಸೊಸೈಟಿ ಜವಾಬ್ದಾರಿ ಅದು. ಈ ಥರ ಅಲ್ಲ ನಿಮ್ಮ ಥರ ಬಾಯಿಗೆ ಬಂದಂಗೆ ಸ್ಕೀಮ್ ಮಾಡ್ಕೊಂಡು ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ, ಬಾಯಿಗೆ ಬಂದಂಗೆ ಟ್ಯಾಕ್ಸ್ ಹಾಕಿ ಅದನ್ನು ಮತ್ತೆ ಡಿಫೆಂಡ್ ಮಾಡೋಕ್ಕೆ ಇನ್ಯಾವನ್ನೋ ಬೈಯೋದಕ್ಕೆ. ದ್ಯಾಟ್ಸ್ ಅನ್ಫೇರ್. ಎಸ್. ಸೊ ಈ ಡಾಟಾ ನೋಡಿದೆ ಸರ್, ಯಾವ ಡಾಟಾನೂ ಇಲ್ಲ, ಪಾಠನೂ ಇಲ್ಲ, ಎಲ್ಲ ಅಷ್ಟೇ. ಯಾವ ಡಾಟಾ ಕೊಟ್ಟರು ಆ ಡಾಟಾಗೆ ನನ್ನ ಹತ್ರ ಒಂದು ಉತ್ತರ ಇದೆ. ಹಾಗಾಗಿ ನಾನು ಯಾವ ಡಾಟಾನೂ ತೊಗೊಳ್ಳಲ್ಲ ಇಲ್ಲಿ. ಎಸ್. ರಾಜ್ಯದಲ್ಲಿ ತೈಲ ಬೆಲೆ ಹೆಚ್ಚಿಸಿರುವುದನ್ನು ಖಂಡಿಸಿ ರಾಜ್ಯವ್ಯಾಪಿ ಬಿಜೆಪಿ ಭಾರಿ ಪ್ರತಿಭಟನೆ ನಡೆಸಿತು. ಬೆಂಗಳೂರಿನಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ನಡೆಸಿದ್ರು. ಗೋವಿಂದ ಗೋವಿಂದ ಅಂತ ಸರ್ಕಾರದ ಶವಯಾತ್ರೆಯನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡಿದ್ರು. ತುಮಕೂರಿನಲ್ಲಿ ಬಿಜೆಪಿ ಮುಖಂಡರು ಟಾಂಗ ಏರಿದ್ರು. ಶಿವಮೊಗ್ಗದಲ್ಲಿ ಕಾರನ್ನ ಎಳೆತಂದ್ರು. ಕುದುರೆಯಲ್ಲಿ ಕಾಣಿಸಿಕೊಂಡ್ರು. ಉಡುಪಿಯಲ್ಲಿ ಖಾಲಿ ಚೆಂಬು ಪ್ರದರ್ಶನ ಮಾಡಿದ್ರು. ಹೀಗೆ ಎಲ್ಲಾ ಕಡೆ ಪ್ರತಿಭಟನೆ ಆಯಿತು. ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ಮುಂದಿನ ಗುರುವಾರ ರಾಜ್ಯಾದ್ಯಂತ ರಸ್ತೆ ತಡೆಗೆ ನಿರ್ಧಾರ ಮಾಡಿದೆ. ಸಿಎಂ ಆರೋಪಗಳಿಗೆ ಖುದ್ದು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಪುರಿ ತಿರುಗೇಟನ್ನ ಕೊಟ್ಟರು. ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ತೈಲ ಬೆಲೆ ಕಡಿಮೆ ಇದೆ. ಬೆಲೆ ಏರಿಕೆ ಬಗ್ಗೆ ಮಾತನಾಡೋ ಕಾಂಗ್ರೆಸ್ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಿಗಿಂತ 8 ರಿಂದ 12 ರೂಪಾಯಿಯಷ್ಟು ಹೆಚ್ಚು ಸುಂಕವನ್ನು ವಿಧಿಸ್ತಾ ಇದೆ. ಇದರಿಂದ ಅಗತ್ಯ ವಸ್ತುಗಳ ಬೆಲೆಗಳಲ್ಲಿ ಹೆಚ್ಚಾಗಿದೆ. ಜನಸಾಮಾನ್ಯರಿಗೆ ಇನ್ನಷ್ಟು ಹೊರೆಯಾಗುತ್ತೆ ಅಂತ ಹೇಳಿದ್ರು. ಇದು ಭಂಡ ಸರ್ಕಾರ ಅಂತ ವಿಜಯೇಂದ್ರ. ಸಂಬಳ ಕೊಡೋಕೆ ದುಡ್ಡಿಲ್ಲ, ಖಜಾನೆ ಖಾಲಿಯಾಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್. ಕಾಂಗ್ರೆಸ್ ಪಕ್ಷದ 40ಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆ ನೀಡಲು ಚಿಂತನೆ ನಡೆಸಿದ್ದಾರೆ ಅಂತ ಸಂಸದ ಕಾರಜೋಳ ಹೇಳಿದರು. ಇನ್ನು ಗ್ಯಾರಂಟಿಗಳಿಗೆ ದುಡ್ಡು ಕಡಿಮೆ ಆಗಿದ್ದರಿಂದ ತೈಲ ಬೆಲೆ ಹೆಚ್ಚಿಸಿದ್ದಾರೆ ಎಂಬ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಆಪಾದನೆಗೂ ಕೂಡ ಟಾಂಗ್ ಕೊಟ್ಟರು. ಗ್ಯಾರಂಟಿ ಯೋಜನೆ
ಆ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ದುಡ್ಡಿನ ಸಮಸ್ಯೆಗಳಿಗೆ ಪ್ರಾರಂಭ ಆಗಿದೆ. ಈಗ ಪೆಟ್ರೋಲ್ ರೇಟ್ನ ಇಷ್ಟೆಲ್ಲ ನಿಮ್ಮ ತಲೆ ಮೇಲೆ ಹಾಕವ್ರಲ್ಲ, ಇಷ್ಟೆಲ್ಲ ನಿಮಗೆ ಚಿತ್ರಹಿಂಸೆ ಕೊಟ್ಟು ನಿಮ್ ದುಡಿಮೆ ಹಣನ ಇವತ್ತು ಈ ರೀತಿ ಸೆಸ್ ಹಾಕಿ ವಸೂಲಿ ಮಾಡಿ ಎಷ್ಟು ಸಂಪಾದನೆ ಮಾಡಿ ಎಷ್ಟು ಖಜಾನೆ ತುಂಬಿಸ್ತೀರಿ ದುಡ್ಡ? ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿ ತಂದ್ಬಿಟ್ಟಿದ್ದಾರೆ. ಕರ್ನಾಟಕನ ಕೂಡ ಬ್ಯಾಂಕ್ ಕರಪ್ಟ್. ಲೋನ್ ತಗೊಳಕ್ಕೆ ಅದಕ್ಕೆ ಬ್ಯಾಂಕ್ ಅವ್ರು ಕೇಳಿದ್ದಾರೆ, ಏನ್ ಅಡಮಾನ ಇಡ್ತೀರಾ ಅಂತ. ಕಾರ್ಪೊರೇಷನ್ ಆಫೀಸ್ ಅಡಮಾನ ಇಡ್ತೀರಿ ಅಂತ ಹೇಳಿದ್ದಾರೆ. ವಾರ್ಡ್ ಆಫೀಸು ಯಾಮಾರಿದ್ರೆ ಇನ್ನೇನು ವಿಧಾನಸೌಧವನ್ನ ಅಡವಿಟ್ಟಿದ್ದೀರಿ ಅಂತ ಹೇಳಿ ಬಡ್ಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಶಾಲೆಗಳಿಗೆ ಪುಸ್ತಕ ಇಲ್ಲ, ಬಟ್ಟೆ ಬಂದಿಲ್ಲ, ಶೂ ಕೊಟ್ಟಿಲ್ಲ, ಟೀಚರ್ಗಳಿಗೆ ದುಡ್ಡೇ ಇಲ್ಲ ಬಿಡಿ. 1 ವರ್ಷ ಆಗೋಯ್ತು. ಸುಮಾರು 40ಕ್ಕಿಂತಲೂ ಹೆಚ್ಚು ಶಾಸಕರು ಇವತ್ತು ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗೆ ಹಣ ಹೊಂದಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅನ್ನಭಾಗ್ಯ 3 ತಿಂಗಳಿಂದ ಹಣ ಹಾಕಿಲ್ಲ. 170 ರೂಪಾಯಿ ಕಳೆದ 3 ತಿಂಗಳಿಂದ ಹಾಕಿಲ್ಲ. ಹೀಗಾಗಿ ಜನ ಶಾಪ ಹಾಕ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಪಾಪರ್ ಅಂದ್ರೆ ಗೊತ್ತಂತ ಅವ್ರಿಗೆ. ಯಾರು ಪಾಪರ್ ಅಂತ ಡಿಕ್ಲೇರ್ ಮಾಡೋರು? ಪಾಪರ್ ಅಂದ್ರೆ ಡೆಫಿನೇಷನ್ ಗೊತ್ತಾ ಅವನಿಗೆ, ಅಶೋಕನಿಗೆ? ನಾವು ಯಾವ್ದಾದ್ರು ಸಂಬಳ ನಿಲ್ಸಿದೀವ? ಯಾವ್ದಾದ್ರು ಬಜೆಟ್ ನಲ್ಲಿ ಹೇಳಿರ್ತಕ್ಕಂಥ ಗ್ರಾಂಟ್ಗಳಿಗೆ ದುಡ್ಡು ಕೊಡದೆ ನಿಲ್ಸಿದೀವ? ಎಚ್ ಡಿ ಕುಮಾರಸ್ವಾಮಿ ದಂಗೆ ಹೇಳಿ ಒಬ್ಬ ಕೇಂದ್ರದ ಮಂತ್ರಿಯಾಗಿ ದಂಗೆ ಹೇಳಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರ ತನಿಖೆ ಈಗ ತೀವ್ರವಾಗಿದೆ. ಪ್ರಕರಣದಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಎಂಟ್ರಿ ಆಗಿದೆ. ಎಂಟ್ರಿ ಅಲ್ಲ, ಅವ್ರನ್ನ ಕರ್ಕೊಂಬಂದಿದ್ದಾರೆ ಪೊಲೀಸ್ನವರಷ್ಟೇ. ಅವ್ರನ್ನ ಸಾಕ್ಷಿಯಾಗಿ ಮಾಡಬಹುದು ಅಂತ. ಕಾರಣ ಅವತ್ತೇನಲ್ಲಿ ಗುಂಡಾಗ್ತಾ ಇದ್ದಿದ್ದ ಜಾಗದಲ್ಲಿ ಅವರು ಇದ್ರಂತೆ. ಈ ಮಧ್ಯೆ ಆರೋಪಿ ಪ್ರದೂಷ್ ಅನ್ನೋನು ಸುಮನಹಳ್ಳಿ ರಾಜಕಾಲುವೆ ಹತ್ರ ಕರ್ಕೊಂಡೋಗಿ ಮೊಬೈಲನ್ನು ಎಲ್ಲಿ ಬಿಸಾಕಿದ್ದೀವಿ ಅವನದ್ದು ಮೃತ ವ್ಯಕ್ತಿದು ಅಂತ ತೋರಿಸಿದ್ರು. ಹುಡುಕಿದ್ದಾರೆ, ಸಿಕ್ಕಿಲ್ಲ. ಶೆಡ್ನ ಮಾಲೀಕರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಾಳೆ ಈ ನಟನನ್ನು ಕರ್ಕೊಂಡೋಗಿ ಮೈಸೂರಿನಲ್ಲಿ ಸ್ಥಳ ಮಹಜರ್ನೆಲ್ಲ ಮಾಡ್ತಾರೆ. ಮುಂಗೋಪದಿಂದ ಮಾಡಿಬಿಟ್ಟಿದ್ದೀನಿ, ಸ್ನೇಹಿತರು ನಮ್ಮ ಭಾಳ ಅದೇ ಅಂತೆಲ್ಲ ಹೇಳಿದ್ದಾರಂತೆ ಯಾರು ಈ ನಟ. ಆದರೆ ಇನ್ನೊಂದು ನಟಿ ಅಥವಾ ಪವಿತ್ರ ಗೌಡ A1 ಯಾವುದೇ ಪಶ್ಚಾತ್ತಾಪ ಇಲ್ಲವಂತೆ. ನನಗೆ 2 ಬಗ್ಗೆನೂ ನಂಬಿಕೆ ಇಲ್ಲ. ಯಾಕೆ ಸರ್? ಯಾಕೆ ಅಂತ ಇನ್ಯಾವ ಥರ ಹೇಳ್ತೀನಿ, ಈಗ ಟೈಮ್ ಇಲ್ಲ, ಮುಂದಕ್ಕೆ ಹೋಗೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ನ ಮತ್ತಷ್ಟು ಕರಾಳ ಮುಖ ಅನಾವರಣವಾಗ್ತಾ ಇದೆ. ಆರೋಪಿಗಳ ವಿಚಾರಣೆ ವೇಳೆ ಆ ಗ್ಯಾಂಗ್ನ ಮತ್ತಷ್ಟು ಕ್ರೌರ್ಯ ಬಹಿರಂಗವಾಗ್ತಾ ಇದ್ದು, ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿಯ ಕೈ, ಕಿವಿ, ಹೊಟ್ಟೆ ಭಾಗಕ್ಕೆ ಕರೆಂಟ್ ಶಾಕ್ ನೀಡಿ ಟಾರ್ಚರ್ ಕೊಟ್ಟಿದ್ದಾರೆ. ಈ ಸಂಬಂಧ 9ನೇ ಆರೋಪಿ ಧನರಾಜ್ನನ್ನ ಕಳೆದ ರಾತ್ರಿ ಪೊಲೀಸರು ಬಂಧಿಸಿದ್ದಾರೆ. ಕರೆಂಟ್ ಶಾಕ್ ಕೊಡಲು ಬಳಸುವ ಮೆಗಾರ್ ವಶಕ್ಕೆ ಪಡೆದಿದ್ದಾರೆ. ಅಂದಹಾಗೆ ಪಟ್ಟಣಗೆರೆಯ ಜಯಣ್ಣ ಶೆಡ್ನಲ್ಲಿ ಹಿಂದೆ ಹಲವರಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ವಿನಯ್ ಕೃತ್ಯಗಳಿಗೆ ಮೆಗಾರ್ ಅನ್ನ ಬಳಸ್ತಾ ಇದ್ದಂತಹ ಧನರಾಜ್ ಸಾಥ್ ಕೊಡ್ತಾ ಇದ್ದ ಅಂತ ಕೂಡ ಗೊತ್ತಾಗಿದೆ. ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಗೃಹ ಸಚಿವರು ಕೇಳಿದ್ದಾರೆ. ನಿಮಗೆ ಹೆಂಗ್ರಿ ಗೊತ್ತಾಯಿತು? ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ ಬರೋದಿಲ್ಲ. ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾರನ್ನೇ ರಕ್ಷಣೆ ಮಾಡೋದಾಗಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗಲಿ ಅವೆಲ್ಲ ಏನು ಯಾವುದು ಕೂಡ ಇಲ್ಲ. ನಮಗೆ ಯಾರು ಹೇಳಿದ್ದು ಅಂದರೆ ಯಾರು ಹೆಂಗೋ ಹೇಳ್ತಾರೆ, ಹಂಗೆ ಕ್ರೈಮ್ ರಿಪೋರ್ಟಿಂಗ್ ನಡೆಯೋದು. ನೀವು ಹೋಮ್ ಮಿನಿಸ್ಟರ್ ಆಗಕ್ಕೆ ಮೊದಲು ನಾವೆಲ್ಲ ಕ್ರೈಮ್ ರಿಪೋರ್ಟರ್ಗಳು. ನೀವು ಹೋಮ್ ಮಿನಿಸ್ಟರ್ ಆಮೇಲೆ ಆಗಿರೋದು, ನಾವು ಅದಕ್ಕೆ ಮೊದಲೇ ಕ್ರೈಮ್ ರಿಪೋರ್ಟರ್ಗಳು. ಹಾಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಂಗೆ ಕೆಲಸ ಮಾಡುತ್ತೆ ಅನ್ನೋದಿಂತ ನಿಮಗಿಂತ ಮೊದಲು ನಮಗೆ ಗೊತ್ತು. ನೀವು ಯಾವ ಥರ ದಿನ ಪುರ್ಸೊತ್ತಾಗಿದ್ದಾಗ ಬನ್ನಿ, ನಾವು ಬೇರೆದೆಲ್ಲ ಹೇಳ್ಕೊಡ್ತೀವಿ ನಿಮಗೆ, ನಿಮ್ಮ ಡಿಪಾರ್ಟ್ಮೆಂಟ್ ಹೆಂಗೆ ಕೆಲಸ ಮಾಡುತ್ತೆ ಅಂತ. ನೀವು ಯಾವ ಥರ ಫ್ರೀ ಇದ್ದಾಗ ಬನ್ನಿ ಡಾಕ್ಟ್ರೇ, ನಾವು ಹೇಳ್ಕೊಡ್ತೀವಿ. ಒಂದು ಸ್ವಲ್ಪ ನಿಮ್ಮ ಡಿಪಾರ್ಟ್ಮೆಂಟ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಡ್ತೀವಿ. ಓಕೆ. ಚಿತ್ರದುರ್ಗದ ಈ ಗಲಾಟೆಯಲ್ಲಿ ಮರ್ಡರ್ ದಿ ಗ್ಯಾಂಗ್ನ ಕರಾಳ ಮುಖಗಳು ಒಂದಾದ್ಮೇಲೆ ಒಂದು ಬಯಲಾಗ್ತಾನೆ ಹೋಗ್ತಾ ಇದೆ. ಎಲ್ಲ ಕ್ರೌರ್ಯದ ಪರಮಾವಧಿ ಅಷ್ಟೇ, ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ಟಾರ್ಚರ್ ಕೊಡೋದು ಅಂತಂದರೆ ಅದೇನೋ ರಾಡು, ರಿಪೀಸು, ಪಟ್ಟಿ, ಬೆಲ್ಟು ಹೊಡೆಯೋದು, ಸುಡೋದು ಅಷ್ಟೇ ಅಲ್ಲ, ತಲೆ ಲಾರಿಗೆ ಜಜ್ಜೋದು. ಪ್ರಜ್ಞೆ ತಪ್ಪಿದಾಗ ಅವನನ್ನು ಎಬ್ಸಕ್ಕೆ ಶಾಕ್ ಕೊಡೋದಂತೆ. ಆ ಶಾಕ್ದೇನೋ ಎಕ್ವಿಪ್ಮೆಂಟ್ನ ಅದನ್ನ ಸೀಸ್ ಮಾಡ್ಕೊಂಡಿರೋದು ಏನೋ ಆ ಥರ ಏನೋ ಮಾಡಿದಾರಂತೆ. ಶಾಕ್ ಕೊಡೋದು, ಅವನು ಎದ್ದಾಗ ಮತ್ತೆ ಹೊಡೆಯೋದಂತೆ. ಇದು ಈ ಘನಂದಾರಿ ತಂಡದ ಸೋಕಾಲ್ಡ್ ಆ್ಯಕ್ಟಿವಿಟಿ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ನವರು. ಆರೋಪ ಹೇಗೆ ನನಗಂತೂ ಗೊತ್ತಿಲ್ವಲ್ಲ. ಆದರೆ ಇದೆಲ್ಲ ಅದಕ್ಕೆ ತಕ್ಕಂತೆ ಎವಿಡೆನ್ಸ್ಗಳು ಬಿಲ್ಡ್ ಆದರೆ ಮಾತ್ರ ಈ ಆರೋಪಿಗಳನ್ನು ಒಬ್ಬರನ್ನೂ ಹೇಳ್ತೀನಿ ನಡೆಯೋಕ್ಕಾಗದಂಗೆ ಮಾಡಿಬಿಡಬೇಕು. ಜೀವನದಲ್ಲಿ ತೆವಳ್ಕೊಂಡು ಓಡಾಡಬೇಕು, ಜೀವನ ಪೂರ್ತಿ ತೆವಳ್ತಾ ಇರಬೇಕು.
ತೆವಳ್ದಾಗೆಲ್ಲ ಕಳ್ಳ 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 ಅಂತ ಜನ ಹೇಳಬೇಕಾಗ. ಹಾ. ಥೋ, ಏನು ಲಿಮಿಟೇಷನ್ ಬೇಡವಾ ಒಂದು? ಆ ಶೆಡ್ಡಲ್ಲಿ ಬೇರೆಯವ್ರಿಗೂ ಟಾರ್ಚರ್ ಆಗಿರಬಹುದು ಅನ್ನೋ ಮಾಹಿತಿ ಈಗ ಸ್ಟಾರ್ಟ್ ಆಗ್ತಾ ಇದೆ. ಕಾರಣ ಅದೇನೋ ಫೈನಾನ್ಸ್ ಅಂತೆ, ದುಡ್ಡು ಕಟ್ಟದೇ ಇದ್ದವರು, ಬಡ್ಡಿ ಕಟ್ಟದೇ ಇದ್ದವರು, ಈ ಥರದವ್ರನ್ನ ಕರ್ಕೊಂಬಂದಲ್ಲಿ ಬೆದರಿಸೋದು, ಹೊಡೆಯೋದು ಇದೆಲ್ಲ ನಡೀತಿತ್ತು ಅನ್ನೋ ಹೊಸ ಮಾಹಿತಿ ಬರ್ತಿದೆ. ಯಾರಾದರೂ ಅಲ್ಲಿ ಟಾರ್ಚರ್ಗೆ ಒಳಗಾಗಿದ್ದ ಸಾರ್ವಜನಿಕರಿದ್ದರೆ ನೀವು ನಿಮ್ಮ ಗಾಡಿಗೆ EMI ಕಟ್ಟೋಕ್ಕಾಗಲಿಲ್ಲ ಅಂತಾನೋ, ಅಥವಾ ಬಡ್ಡಿ ಕಟ್ಟೋಕ್ಕಾಗಿಲ್ಲ ಅಂತನೋ, ಸಾಲ ಕಟ್ಟೋಕ್ಕಾಗಿಲ್ಲ ಅಂತನೋ ಕರ್ಕೊಂಡೋಗಿ ಹೊಡೆದಿದ್ರೆ ಸ್ಟ್ರೈಟ್ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ. ಹಿಂದೆ ಆದರೂ ಎದುರಬೇಕಾಗಿತ್ತು. ಸ್ಟ್ರೈಟ್ ಹೋಗಿ ಮಾಡಿ ಹೇಳ್ತೀನಿ, ಕೇಸ್ ರಿಜಿಸ್ಟರ್ ಮಾಡಿ. ಯಾವನು ಕಚಡ ಹೊಡೆದವನು ಅಂತ ಹೆಸರು ಹಾಕ್ಬಿಟ್ಟು ಹೋಗಿ ರಿಜಿಸ್ಟರ್ ಮಾಡಿ ಬಿಡಬೇಡಿ. ಈ ಗ್ಯಾಂಗ್ ಏನಾದ್ರು ಮಾಡಿರೋದು, ಆ ಜಾಗದಲ್ಲಿ ಮಾಡಿರೋರು ಯಾರು ಇದ್ದಾರೆ. ಇಲ್ಲಿವರೆಗೂ ಒಂದು ವಿಡಿಯೋ ಒಂದು ಆಚೆ ಬಂದಿದೆ ಸರ್. ಇದೇ ವಿನಯ್ ಒಬ್ಬನ ತುಂಬಾ ಇದೇ ರೀತಿಯಾಗಿ ನಡ್ಸ್ಕೊಳ್ತಾನೆ, ಸಿಕ್ಕಲ್ಲಿ ಹೊಡಿಯೋದು, ಮಾಡೋದು, ಹಿಂಸಿಸೋದು. ಆ ಸಂಬಂಧಿತವಾಗಿ ಅವ್ರು ಯಾರು ಕೂಡ ಇಲ್ಲಿವರೆಗೂ ದೂರು ಕೊಟ್ಟಿಲ್ಲ. ಅದೇ ಅವ್ರಿಗೆ ಧೈರ್ಯ ಬಂದಿರಬಹುದು. ದೂರು ತಗೊಳ್ಳಿ, ದೂರು ಕೊಡಿ ಹೇಳ್ತೀನಿ, ಬಿಡಬೇಡಿ. ಹಂಗೆ ಮಾಡಬೇಕು. ಆಲ್ ರೈಟ್, ಎಸ್.